ನಮಸ್ಕಾರ ವೀಕ್ಷಕರೇ. ಪಕ್ಕದ ಬಾಂಗ್ಲಾದೇಶದಲ್ಲಿ ಮತ್ತೆ ಗಲಭೆ ಆರಂಭವಾಗ್ತಾ ಇದೆ. ಆಡಳಿತ ಹೇಗೆ ನಡೆಸಬೇಕು ಅಂತ ಗೊತ್ತಿಲ್ಲದೆ ಅರ್ಜೆಂಟ್ ಅಲ್ಲಿ ಅಧಿಕಾರ ಹಿಡಿದಿರೋ ಯೂನಸ್ಗೆ ದೇಶವನ್ನ ನಿಭಾಯಿಸೋದಕ್ಕೆ ಆಗ್ತಾ ಇಲ್ಲ. ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದ್ದು ಜನರು ರೊಚ್ಚಿಗೆದ್ದಿದ್ದಾರೆ. ಸಿಕ್ಕ ಅಂಗಡಿ ಮಾಲ್ಗಳನ್ನ ಪುಡಿಗಟ್ತಾ ಇದ್ದಾರೆ. ಇದೇ ಟೈಮ್ನಲ್ಲಿ ದೊಡ್ಡ ಮೆಸೇಜ್ ಒಂದನ್ನ ಕೊಟ್ಟಿರೋ ಮಾಜಿ ಪ್ರಧಾನಿ ಶೇಖ್ ಹಸೀನಾ, ಡೋಂಟ್ ವರಿ ಬಾಂಗ್ಲಾ, ಐ ಆಮ್ ಕಮಿಂಗ್ ಅಂತ ಹೇಳ್ತಾ ಇದ್ದಾರೆ. ಭಾರತದ ಅಸಲಿ ಸ್ಟ್ರಾಟಜಿ ಈಗ ರಿಫ್ಲೆಕ್ಟ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಇನ್ನೊಂದೆಡೆ ನೇಪಾಳದಲ್ಲೂ ದೊಡ್ಡ ಪ್ರತಿಭಟನೆ ಆಗ್ತಾ ಇದ್ದು ಹಿಂದುತ್ವಕ್ಕಾಗಿ ಜನರು ಬೀದಿಗಿಳಿದಿದ್ದಾರೆ. ನಮ್ಮ ದೇಶಕ್ಕೆ ಮುಂಚೆ ಇದ್ದ ಹಾಗೆ ಹಿಂದೂ ರಾಷ್ಟ್ರ ಅನ್ನೋ ಸ್ಟೇಟಸ್ ಬೇಕು ಅಂತ ಪಟ್ಟು ಬಿದ್ದಿದ್ದಾರೆ. ಇನ್ನೊಂದೆಡೆ ಬಂಗಾಳದಲ್ಲಿ ಸುವೇಂದು ಕ್ರಾಂತಿ ಮುಂದುವರೆದಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಾಂಗ್ಲಾದೇಶದ ಬಗ್ಗೆ ಆಗ್ಲಿ ಅಥವಾ ಯೂನಸ್ ಆಡಳಿತದ ಬಗ್ಗೆ ಆಗ್ಲಿ ಹೊಸದಾಗಿ ಹೇಳೋದಕ್ಕೆ ಏನು ಉಳಿದಿಲ್ಲ. ಈಗ ಎಲ್ಲರಲ್ಲಿರೋ ಪ್ರಶ್ನೆ ಏನಂದ್ರೆ, ಯೂನಸ್ ಪತನ ಯಾವಾಗ ಆಗುತ್ತೆ, ಹೇಗೆ ಆಗುತ್ತೆ ಅನ್ನೋದಷ್ಟೇ. ಭಾರತವನ್ನ ಎದುರು ಹಾಕಿಕೊಳ್ಳೋ ಬರದಲ್ಲಿ ಭಾರತದ ಮಿತ್ರ ರಾಷ್ಟ್ರಗಳನ್ನು ಎದುರು ಹಾಕೊಂಡಿರೋ ಯೂನಸ್ಗೆ ಈಗ ಸಹಾಯಕ್ಕೆ ಅಂತ ದೊಡ್ಡ ಕುಳ ಯಾರು ಇಲ್ಲ. ಅಮೆರಿಕದ ಟ್ಯಾರಿಫ್ ಆಟಕ್ಕೆ ದೊಡ್ಡ ದೇಶಗಳೇ ನಲುಗಿ ಹೋಗ್ತಾ ಇರುವಾಗ ನಮಗೊಂದ್ ಸ್ವಲ್ಪ ದುಡ್ಡಿದ್ರೆ ಕೊಡಿ ಅಂತ ಕೇಳೋದಕ್ಕೆ ಆಗೋದೂ ಇಲ್ಲ. ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ಟ್ರಂಪ್ಗೆ ಟೈಮೂ ಇಲ್ಲ. ಕೇಳಿಸ್ಕೊಂಡ್ರು ₹1 ಕೊಡಲ್ಲ. ಮರ್ಯಾದೆ ಬಿಟ್ಟು ಮೊನ್ನೆಯಷ್ಟೇ ಮೋದಿಯನ್ನ ಭೇಟಿಯಾಗಿ ಮಂಡಿಯೂರೋ ಕೆಲಸ ಮಾಡಿದಾಗಿದೆ. ಹಂಗೋ ಹಿಂಗೋ 1 ವರ್ಷ ಸರ್ಕಾರವನ್ನ ದೂಡ್ಬೇಕು ಅನ್ನೋ ಗುರಿ ಏನಾದ್ರೂ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ವರ್ಷ ಕಳೆಯೋದರ ಒಳಗೆ ಏನೋ ಒಂದು ಆಗುತ್ತೆ ಅನ್ನೋದಕ್ಕೆ ಬಲವಾದ ಸಿಗ್ನಲ್ ಸಿಗ್ತಾ ಇದೆ. ಬಾಂಗ್ಲಾದ ಖುಲ್ನಾದಲ್ಲಿ ದುಷ್ಕರ್ಮಿಗಳ ಗುಂಪು KFCಯಲ್ಲಿ ದಾಂಧಲೆ ನಡೆಸಿವೆ. ಒಳಗಿನುಗ್ಗಿ ಲೂಟಿ ಮಾಡಿದ್ದು ಒಂದು ಕಡೆ ಆದ್ರೆ ಹೊರಗಿಂದ ಕಲ್ಲೆಸೆದು ಇಡೀ ಕಟ್ಟಡವನ್ನ ಪುಡಿಗಟ್ಟಿ ವಿರೂಪಗೊಳಿಸಿವೆ. ಒಂದಷ್ಟು ಜನರು ಬಿಲ್ಡಿಂಗ್ ಒಳಗೆ ಎಲ್ಲವನ್ನು ಪುಡಿ ಮಾಡಿ ಒಳಗಿದ್ದ ವಸ್ತುಗಳನ್ನೆಲ್ಲ ಹೊರಗೆ ಎಸಿತಾ ಇದ್ರೆ, ಇನ್ನೊಂದಷ್ಟು ಜನರು ಹೊರಗಿಂದ ಕಲ್ಲು ಹೊಡೆದು KFC ಬೋರ್ಡ್, ಕಿಟಕಿ ಎಲ್ಲವನ್ನ ಒಡಿತಾ ಇದ್ರು. ಮತ್ತೊಂದಷ್ಟು ಜನರು ಕೇಕೆ ಹಾಕಿ ಕುಣಿತಾ ಇದ್ರೆ, ಇನ್ನಷ್ಟು ಜನರು ಇದನ್ನ ವಿಡಿಯೋ ಮಾಡಿ ವಿಕೃತ ಸಂತೋಷವನ್ನ ಪಡಿತಾ ಇದ್ರು. ಇನ್ನು ಗ್ರಹಚಾರ ಅನ್ನೋ ಹಾಗೆ ಅಲ್ಲೇ ಪಕ್ಕದಲ್ಲಿದ್ದ ಬಾಟಾ ಶೋರೂಮ್ ಮೇಲೂ ಅಟ್ಯಾಕ್ ಆಗಿ ಅದನ್ನು ಕೂಡ ದುಷ್ಕರ್ಮಿಗಳು ಪುಡಿಗಟ್ಟಿದ್ದಾರೆ. ಪ್ರಧಾನಿ ಕಚೇರಿಗೆ ನುಗ್ಗಿ ಮಾಜಿ ಪ್ರಧಾನಿಯ ಒಳ ಉಡುಪನ್ನ ಎತ್ಕೊಂಡು ಬರೋ ಜನರಿಂದ ಇನ್ನೇನನ್ನ ನಿರೀಕ್ಷೆ ಮಾಡೋಕ್ಕಾಗುತ್ತೆ ಅಂತ ಈ ವಿಡಿಯೋ ನೋಡಿದ ಜನರು ಹೇಳ್ತಾ ಇದ್ದಾರೆ. ಇದು ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು ಬಾಂಗ್ಲಾದ ವಾಸ್ತವತೆ ಇಡೀ ಜಗತ್ತಿಗೆ ಅನಾವರಣ ಆಗ್ತಾ ಇದೆ. ಇಂಥ ಘಟನೆ ನಡೆಯುತ್ತೆ ಅಂದ್ರೆ ಅಲ್ಲಿನ ಸಿಸ್ಟಮ್ ಇನ್ ಹೇಗಿರ್ಬೋದು ಅನ್ನೋ ಪ್ರಶ್ನೆ, ಅನುಮಾನ ಹುಟ್ಟೋದು ಕಾಮನ್. ದಂಗೆ ಮೂಲಕವೇ ಅಧಿಕಾರ ಹಿಡಿದಿರೋ ಯೂನಸ್ ಇವಾಗ ದಂಗೆ ನಿಲ್ಲಿಸಿ ಅಂದ್ರೆ ದುಷ್ಕರ್ಮಿಗಳು ಸುಮ್ಮನಾಗ್ತಾರ? ಅವರನ್ನ ಕಂಟ್ರೋಲ್ ಮಾಡೋದೇ ದೊಡ್ಡ ಸವಾಲಿನ ಕೆಲಸ ಆಗಿದೆ. ಇನ್ನು ಇದೆಲ್ಲ ಆದ ಬಳಿಕ ಘಟನೆ ಸಂಬಂಧ 31 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಸುದ್ದಿ ಕೂಡ ಬಂದಿದೆ. ಆದ್ರೆ ಇದು ಇಲ್ಲಿಗೆ ಮುಗಿಯೋದಿಲ್ಲ. ಇದರ ಇಂಪ್ಯಾಕ್ಟ್ ಬೇರೆ ರೀತಿಯಲ್ಲೇ ಆಗುತ್ತೆ. KFC, ಬಾಟಾ ಇವೆಲ್ಲ ಲೋಕಲ್ ಬ್ರ್ಯಾಂಡ್ಗಳಲ್ಲ, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು. ಯೂನಸ್ ಆಡಳಿತ ಇರೋ ದೇಶದಲ್ಲಿ ಈ ಬ್ರ್ಯಾಂಡ್ಗಳೆಲ್ಲ ಇದ್ವು ಅನ್ನೋದೇ ದೊಡ್ಡ ಆಶ್ಚರ್ಯಕರ ಸಂಗತಿ. ಇನ್ನು ಈ ರೀತಿ ಎಲ್ಲ ಮಾಡಿದ್ದನ್ನು ನೋಡಿದ್ರೆ ಇನ್ಯಾರು ಬಂದು ಅಲ್ಲಿ ಶಾಪ್ ಓಪನ್ ಮಾಡ್ತಾರೆ? ಮೊದಲೇ ಆರ್ಥಿಕವಾಗಿ ಪತನದತ್ತ ಸಾಗಿರೋ ದೇಶದಲ್ಲಿ ಇದ್ದವರನ್ನು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಕಷ್ಟ ಇದೆ ಅನ್ನೋದು ನೀಟಾಗಿ ಕಾಣಿಸ್ತಾ ಇದೆ. ಇನ್ನು ಮೊನ್ನೆಯಷ್ಟೇ ಮೋದಿಯನ್ನ ಯೂನಸ್ ಭೇಟಿಯಾಗಿದ್ರು ಅನ್ನೋದು ಸುದ್ದಿಯಾಗಿತ್ತು. ಅದರ ಬೆನ್ನಲ್ಲೇ ಭಾರತ ಸರ್ಕಾರ ಬಾಂಗ್ಲಾಗೆ ಸ್ಟ್ರಾಂಗ್ ವಾರ್ನಿಂಗ್ ಕೊಟ್ಟಿರೋದು ಗೊತ್ತಾಗಿದೆ. ಭಾರತ, ನೇಪಾಳ ಹಾಗೂ ಬಾಂಗ್ಲಾ ಗಡಿಯಲ್ಲಿ ಈಶಾನ್ಯ ರಾಜ್ಯಗಳನ್ನ ಕನೆಕ್ಟ್ ಮಾಡೋ ಸಿಲಿಗುರಿ ಕಾರಿಡಾರ್ ಜಾಗಕ್ಕೆ ಚಿಕನ್ ನೆಕ್ ಅಂತ ಕರೀತಾರೆ. ಭಾರತದ ಪಾಲ್ಗೆ ಅದು ದೊಡ್ಡ ಸ್ಟ್ರಾಟಜಿಕಲ್ ಪಾಯಿಂಟ್ ಆಗಿದೆ. ನೇಪಾಳ, ಬಾಂಗ್ಲಾ ಮಾತ್ರವಲ್ಲದೆ ಇನ್ನೊಂದು ಕಡೆಯಲ್ಲಿ ಭೂತಾನ್ಗೂ ಕೂಡ ಅಲ್ಲಿಂದ ಸಂಪರ್ಕವಿದೆ. ಈ ಚಿಕನ್ ನೆಕ್ ನ ವ್ಯಾಪ್ತಿ ಇರೋದು 22 ಕಿಲೋಮೀಟರ್ ಮಾತ್ರ. ಇಲ್ಲಿ ಏನಾದ್ರೂ ಬಾಲ ಬಿಚ್ಚಿ ಭಾರತದ ರಕ್ಷಣಾ ವಲಯಕ್ಕೆ ಸಮಸ್ಯೆ ತಂದಿಟ್ರೆ ಮುಲಾಜೆ ಇಲ್ಲದೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದೆ. ಸದ್ಯ ದೇಶವನ್ನ ಮುನ್ನಡೆಸೋದಕ್ಕೆ ಕಷ್ಟಪಡ್ತಾ ಇರೋ ಯೂನಸ್ಗೆ ಇಷ್ಟೆಲ್ಲ ಆಲೋಚನೆ ಇದೆಯಾ ಅನ್ನೋ ಪ್ರಶ್ನೆ ಬರೋದು ಸಹಜವೇ. ಆದ್ರೆ ಈ ಪ್ರಪಂಚದಲ್ಲಿ ತಿನ್ನೋದಕ್ಕೆ ಗತಿ ಇಲ್ಲದಿದ್ರೂ ಇನ್ನೊಬ್ಬರನ್ನ ಹಾಳು ಮಾಡೋದಕ್ಕೆ ಕೈಗೆ ಬಂದೂಕು ಕೊಡಿಸೋ ವ್ಯವಸ್ಥೆ ಇರೋದ್ರಿಂದ ಖಡಕ್ ವಾರ್ನಿಂಗ್ ಕೊಡಲಾಗಿದೆ. ಇನ್ನು ಬಾಂಗ್ಲಾ ದಂಗೆ ಬಳಿಕ ಭಾರತದಲ್ಲಿ ರಕ್ಷಣೆ ಪಡಿತಾ ಇರೋ ಹಸೀನಾ ಇಲ್ಲೇ ಕೂತ್ಕೊಂಡು ದೊಡ್ಡ ಸಿಗ್ನಲ್ ಕೊಟ್ಟಿದ್ದಾರೆ. ಬಾಂಗ್ಲಾ ಹಂತವಾಗಿ ಉಗ್ರ ರಾಷ್ಟ್ರ ಆಗ್ತಾ ಇದೆ. ಯೂನಸ್ ಬಾಂಗ್ಲಾವನ್ನ ಭಯೋತ್ಪಾದಕ ರಾಷ್ಟ್ರವನ್ನಾಗಿ ಬದಲಾಯಿಸಿದ್ದಾನೆ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ದೇವರು ನನ್ನನ್ನ ಇಷ್ಟು ದಿನ ಬದುಕಿಸಿರೋದೇ ಸದ್ಯದಲ್ಲೇ ನ್ಯಾಯ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಯಾರನ್ನ ನಂಬಿ ನೀವು ಅಧಿಕಾರವನ್ನ ಕೊಟ್ಟರೋ ಆತನಿಗೆ ದೇಶದ ಮೇಲೆ, ಜನರ ಮೇಲೆ ಸ್ವಲ್ಪವೂ ಕಾಳಜಿ ಇಲ್ಲ. ತನ್ನ ಸ್ವಾರ್ಥಕ್ಕಾಗಿ ಅಧಿಕಾರ ಹಿಡಿದು ತನಗೆ ಏನೇನ್ ಬೇಕೋ ಎಲ್ಲವನ್ನ ಮಾಡ್ಕೊಳ್ತಾ ಇದ್ದಾನೆ. ಆದ್ರೆ ಈಗ ಬಾಂಗ್ಲಾ ಹೊತ್ತಿ ಉರಿತಾ ಇದೆ. ನಮ್ಮ ಪಕ್ಷದ ಬೆಂಬಲಿಗರು, ಪತ್ರಕರ್ತರು, ವಕೀಲರು, ಕಲಾವಿದರು ಹೀಗೆ ಪ್ರತಿಯೊಬ್ಬರನ್ನು ಯೂನಸ್ ಟಾರ್ಗೆಟ್ ಮಾಡಿದ್ದಾನೆ. ಇನ್ನು ಮುಂದೆ ಇದು ಹೆಚ್ಚು ಕಾಲ ನಡೆಯೋದಿಲ್ಲ, ನಾನು ಬರೋ ಟೈಮ್ ಆಗಿದೆ ಅಂತ ಕ್ಲೂ ಕೊಟ್ಟಿದ್ದಾರೆ. ಈ ಹೇಳಿಕೆ ನೋಡ್ತಾ ಇದ್ರೆ ಸದ್ಯದಲ್ಲೇ ಬಾಂಗ್ಲಾದ ಒಳಗೆ ದೊಡ್ಡ ಬೆಳವಣಿಗೆ ಆಗೋದರ ಸಿಗ್ನಲ್ ಸಿಗ್ತಾ ಇದೆ. ಏನೋ ಇತ್ತ ನೇಪಾಳದಲ್ಲಿ ಹಿಂದೂಗಳೆಲ್ಲ ರೊಚ್ಚಿಗೆದ್ದಿದ್ದಾರೆ.
ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರೋ ಜನರು ನಮಗೆ ಈ ಆಡಳಿತ ಬೇಡ, ನೇಪಾಳದ ಸಾಂಪ್ರದಾಯಿಕ ರಾಜಮನೆತನದ ಆಡಳಿತವೇ ಬೇಕು, ನೇಪಾಳಕ್ಕೆ ಹಿಂದೂ ರಾಷ್ಟ್ರ ಅನ್ನೋ ಸ್ಟೇಟಸ್ ಬೇಕು ಅಂತ ಪಟ್ಟು ಬಿದ್ದಿದ್ದಾರೆ. ದಿನದಿಂದ ದಿನಕ್ಕೆ ಪ್ರೊಟೆಸ್ಟ್ ದೊಡ್ಡದಾಗ್ತಾ ಇದ್ದು ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ರಾಷ್ಟ್ರೀಯ ಪ್ರಜಾತಂತ್ರ ಪಾರ್ಟಿ RPP ನೇತೃತ್ವದಲ್ಲಿ ಈ ಹೋರಾಟ ನಡೀತಾ ಇದ್ದು ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಬೇಡಿಕೆ ಬರೋದಕ್ಕೆ ಹಲವು ಕಾರಣಗಳಿದ್ದು ಪ್ರಮುಖವಾಗಿ ಹಿಂದೂಗಳ ಅಸ್ತಿತ್ವವನ್ನ ಉಳಿಸಿಕೊಳ್ಳೋ ಉದ್ದೇಶ ಇದರ ಹಿಂದಿದೆ. ನೇಪಾಳದಲ್ಲೂ ಕೂಡ ಹಿಂದೂ ಹಬ್ಬಗಳು ಹಾಗೂ ಆಚರಣೆಗಳ ವೇಳೆ ಅಮಾಯಕರಿಂದ ಕಲ್ಲು ತೂರಾಟ, ಹಲ್ಲೆ, ದೌರ್ಜನ್ಯ ಇದೆಲ್ಲವೂ ನಿರಂತರವಾಗಿ ನಡೀತಾ ಇದೆ. ಸದ್ಯ ಅಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಹಿಂದೂಗಳಿಗಿಂತ ಕಮ್ಮಿ ಇದೆ. ಕೈ ಮೀರಿ ಹೋದ್ರೆ ಮುಂದಾಗುವುದನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಈಗಲೇ ಜನರು ಎಚ್ಚೆತ್ತುಕೊಂಡಿದ್ದಾರೆ. ಅಂದಹಾಗೆ ಪ್ರಜಾಪ್ರಭುತ್ವದ ಹೆಸರಲ್ಲಿ ಆದ ಬದಲಾವಣೆ ಬಳಿಕ ಕಮ್ಯುನಿಸ್ಟ್ ಸರ್ಕಾರ ಮಾಡಿದ್ದೆಲ್ಲ ರಾಷ್ಟ್ರ ವಿರೋಧಿ ಕೆಲಸವೇ. ಭಾರತದಲ್ಲಿ ಹೇಗೆ ಸಮಾನತೆ ಹೆಸರು ಹೇಳ್ಕೊಂಡು ಓಡಾಡೋ ಜನರು ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೋ ಅಲ್ಲೂ ಕೂಡ ಅದೇ ಕೆಲಸ ಆಗ್ತಾ ಇದೆ. ಕಮ್ಯುನಿಸ್ಟ್ನ ದೊಡ್ಡ ನೆಲೆಯಾಗಿರೋ ಚೀನಾದ ಕಾಲು ನೆಕ್ಕೋ ಕೆಲಸ ಮಾಡ್ತಾ ಇರೋ ನೇಪಾಳದ ಕಮ್ಯುನಿಸ್ಟ್ ಸರ್ಕಾರ ಮುಂದೊಂದು ದಿನ ದೇಶವನ್ನ ಚೀನಾಗೆ ಅಡ ಇಟ್ಟರೂ ಅಚ್ಚರಿ ಇಲ್ಲ. ಅದರಲ್ಲೂ ಭಾರತಕ್ಕೂ ನೇಪಾಳಕ್ಕೂ ಧಾರ್ಮಿಕ ನಂಟಿದೆ. ಭೌಗೋಳಿಕವಾಗಿ ನೇಪಾಳದ ಸ್ನೇಹ ಸಂಬಂಧ ಭಾರತಕ್ಕೆ ಪ್ರಮುಖವಾಗಿದೆ. ಆದರೆ ಕಮ್ಯುನಿಸ್ಟರು ಚೀನಾ ಆಡಿಸಿದಂತೆ ಆಡೋದ್ರಿಂದ ಅದರಿಂದ ಭಾರತಕ್ಕೂ ಅಪಾಯ ತಪ್ಪಿದ್ದಲ್ಲ. ಆದ್ರೆ ಈಗ ನಡೀತಾ ಇರೋ ಹೋರಾಟ ದೊಡ್ಡ ಕ್ರಾಂತಿಯೊಂದರ ಸಿಗ್ನಲ್ ಕೊಡ್ತಾ ಇದೆ. 80 ಕೋಟಿಗೂ ಅಧಿಕ ಸಂಖ್ಯೆಯಲ್ಲಿ ಹಿಂದೂಗಳಿದ್ರೂ ಭಾರತವನ್ನ ಹಿಂದೂ ರಾಷ್ಟ್ರ ಅಂತ ಘೋಷಿಸೋದಕ್ಕೆ ಇಲ್ಲಿರೋ ಅಸಹ್ಯಗಳು ಬಿಡ್ತಾ ಇಲ್ಲ. ಕೊನೆ ಪಕ್ಷ ನೇಪಾಳಕ್ಕಾದ್ರೂ ಆ ಪಟ್ಟ ಸಿಗ್ಲಿ ಅಂತ ಭಾರತೀಯರು ಹೇಳ್ತಾ ಇದ್ದಾರೆ. ಇನ್ನು ಇತ್ತ ಬಂಗಾಳ ಎಲೆಕ್ಷನ್ ಹತ್ತಿರ ಆಗ್ತಾ ಇದ್ದಂತೆ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಬಹಳ ಸ್ಟ್ರಾಂಗ್ ಆಗಿ ದೀದಿಗೆ ಸವಾಲೊಡ್ಡೋದಕ್ಕೆ ಶುರು ಮಾಡಿದ್ದಾರೆ. ಪಕ್ಷ ಸಂಘಟನೆಯಲ್ಲಿ ಕ್ರಾಂತಿ ಮಾಡ್ತಾ ಇರೋ ಸುವೇಂದು ಈಗ ಹೊಸ ಘೋಷಣೆ ಮೂಲಕ ಹಿಂದೂಗಳನ್ನ ಒಗ್ಗೂಡಿಸ್ತಾ ಇದ್ದಾರೆ. ಹಿಂದೂ ಹಿಂದೂ ಬಾಯ್ ಬಾಯ್ ಅಂತ ಹೇಳಿ ಹಿಂದೂಗಳನ್ನ ಒಗ್ಗೂಡಿಸೋದಕ್ಕೆ ಮುಂದಾಗಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇರೋದಕ್ಕೆ 5% ನ್ಯೂಟ್ರಲ್ ಅಥವಾ TMC ಬೆಂಬಲಿಗ ಹಿಂದೂಗಳು ಕಾರಣರಾಗಿದ್ದಾರೆ. ನೀವೆಲ್ಲ ಬಿಜೆಪಿಗೆ ಬೆಂಬಲ ಕೊಟ್ರೆ ಖಂಡಿತವಾಗ್ಲೂ ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಯೋಚನೆ ಮಾಡಿ, ಜಾತ್ಯತೀತತೆ ಹೆಸರಲ್ಲಿ ಮೋಸ ಹೋಗಿ ನಿಮ್ಮ ಬುಡಕ್ಕೆ ನೀವು ಕಂಟಕವನ್ನ ತಂದ್ಕೊಳ್ಬೇಡಿ. ಆದ್ರಿಂದ ಹಿಂದೂಗಳು ಒಂದಾಗಲೇಬೇಕಿದೆ. ಹಿಂದೂಸ್ತಾನದಲ್ಲಿ ಹಿಂದೂಗಳೇ ರಾಜ್ಯಭಾರವನ್ನ ನಡೆಸಬೇಕು. ಈ ಬಾರಿ ಬಹಳ ಎಚ್ಚರಿಕೆಯಿಂದ ಮತ ಚಲಾಯಿಸಿ. ಎಲ್ಲರೂ ಒಗ್ಗೂಡಿ ಅಂತ ಕರೆ ಕೊಟ್ಟಿದ್ದಾರೆ. ಹಿಂದೂ ಹಿಂದೂ ಬಾಯ್ ಬಾಯ್ ಅನ್ನೋ ಸ್ಲೋಗನ್ ಬದಲಾವಣೆಗೆ ದಾರಿ ತೋರಿಸುತ್ತಾ ಅನ್ನೋ ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ. ಒಟ್ನಲ್ಲಿ ಬಾಂಗ್ಲಾದಲ್ಲಿ ನಡೀತಾ ಇರೋ ಘಟನೆಗಳನ್ನ ನೋಡ್ತಾ ಇದ್ರೆ ಆದಷ್ಟು ಬೇಗ ಯೂನಸ್ ತೊಲಗಿ ಒಂದು ನೆಮ್ಮದಿಯ ವಾತಾವರಣ ಕ್ರಿಯೇಟ್ ಆಗ್ಲಿ ಅನ್ಸುತ್ತೆ. ಆದ್ರೆ ಯೂನಸ್ ಲಿಸ್ಟ್ ನಲ್ಲಿ ಇನ್ಯಾವ್ಯಾವ ದುಷ್ಕೃತ್ಯಗಳು ಮಾಡೋದು ಬಾಕಿ ಇದೆಯೋ ಗೊತ್ತಿಲ್ಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.